ರಾಜ್ಯದ ಅಧಿಪತಿ ನಮ್ಮ ದೊರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇದು ಮೊನ್ನೆ ಉಪಮುಖ್ಯಮಂತ್ರಿಗಳು DCM ಅವ್ರಿಗೆ. ಹೌದು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಜಿಲ್ಲೆಯ ಜನರು ಕೃಷಿಯನ್ನೇ ಅವಲಂಬಿತರಾಗಿದ್ದು ನೀರಾವರಿ ಬೆಳೆಗಳನ್ನೇ ಬೆಳೆದು ಜೀವನ ನಡೆಸ್ತಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗದಲ್ಲಿ ಉತ್ತಮ ಮಳೆಯಾಗದೆ ಬರಗಾಲ ಬಂದು ರೈತರ ಬದುಕು ಅಧೋಗತಿಯಾಗಿತ್ತು. ಹೀಗಿರುವಾಗ ಇಂದಿನ ಸಂಸದ ಸುಧಾಕರ್ ಅವರು ಆಗಿನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾಗ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಿದ್ದರಾಮಯ್ಯನವರ ಬಳಿ ವಿಶೇಷ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಸಲುವಾಗಿ ಹೆಬ್ಬಾಳ ನಾಗವಾರ ಕೆರೆಗಳ ಕೊಳಚೆ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ತುಂಬಿಸುವ ಕೆಲಸ ಮಾಡಿದ್ರು. ಆದರೆ ಈಗ ಅದೇ ನೀರು 3ನೇ ಹಂತದ ಶುದ್ಧೀಕರಣವಿಲ್ಲದೆ ಕೆರೆಗಳಿಗೆ ಸೇರ್ತಾ ಇದ್ದು ವಿಷಕಾರಿ ಅಂಶಗಳು ಪತ್ತೆಯಾಗಿ ಜನರ ಹೊಟ್ಟೆಗೆ ಸೇರ್ತಾ ಇದೆ. ಇದರಿಂದ ಚಿಕ್ಕಬಳ್ಳಾಪುರ ಭಾಗದ ಮಕ್ಕಳಿಗೆ ಜನರಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ರೈತ ಪರ ಹೋರಾಟಗಾರರು, ಬಿಜೆಪಿ ಮುಖಂಡರು ಈಗ 3ನೇ ಹಂತದ ಶುದ್ಧೀಕರಣಕ್ಕಾಗಿ ಒತ್ತಾಯಿಸಿ ಧ್ವನಿ ಎತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಘೋಷಣೆ ಮಾಡುವ ತವಕದಲ್ಲಿದ್ದರು. ಆದರೆ ರಾಜ್ಯ ಸರ್ಕಾರ ಇದನ್ನು ಪರಿಗಣಿಸದೆ ಬಜೆಟ್ನಲ್ಲಿ ನೀರಿನ ವಿಚಾರದಲ್ಲಿ ಶೂನ್ಯವಾಗಿದ್ದು ಚಿಕ್ಕಬಳ್ಳಾಪುರ ಭಾಗದ ರೈತ ಪರ ಹೋರಾಟಗಾರರ, ಬಿಜೆಪಿ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಜೆಪಿ ಯುವ ಮುಖಂಡ ಹರೀಶ್ ರೆಡ್ಡಿ ಇದನ್ನು ತೀವ್ರವಾಗಿ ಖಂಡಿಸಿದ್ದು ಕಂದವಾರ ಕೆರೆಗಿಳಿದು ಕೆರೆಯಲ್ಲಿದ್ದ HN ವ್ಯಾಲಿ ನೀರನ್ನು ಬಾಟಲ್ಗಳಲ್ಲಿ ತುಂಬಿಸಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಸಚಿವ ಸುಧಾಕರ್ ಮನೆಗಳಿಗೆ ತಲುಪಿಸಲು ಮುಂದಾಗಿದ್ದು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳು ರಾಜ್ಯ ಸರ್ಕಾರಕ್ಕೆ ಕಾಣುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅಧಿಪತಿ ನಮ್ಮ ದೊರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು DCM ಅವ್ರಿಗೆ, CM ಆಗೋಕ್ಕೆ ಆಸೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಇದು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಗಟ್ಟಿ ಧ್ವನಿಯಲ್ಲಿ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಲಿ ಸರ್ಕಾರದ ವಿರುದ್ಧ ಅಂತ ವಿರೋಧ ಪಕ್ಷದ ನಾಯಕರಿಗೆ. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MC ಸುಧಾಕರ್ ಅವ್ರಿಗೆ. ನನಗೇನಾದರೂ ಚರ್ಮ ಕಾಯಿಲೆ ಬಂದರೆ ನಾನೇನು ನೀರು ಕುಡಿದಿಲ್ಲ, ಯಾಕಂದ್ರೆ ನನಗೆ ಗೊತ್ತು ನೀವು ಮಾಡಿರೋದು ಭಾಳ ಗಣನ ಇರುತ್ತೆ. ಹಾಗಾಗಿ ನಾನು ಇವತ್ತು ನೀರು ಕುಡಿಯಲ್ಲ. ನನಗೇನಾದರೂ ಆರೋಗ್ಯಕ್ಕೆ ಹಾನಿ ಆದರೆ ನೇರವಾಗಿ ಸರ್ಕಾರನೇ ಹೊಣೆ. ಚಿಕ್ಕಬಳ್ಳಾಪುರ ಜನತೆಗೆ ಯಾರಿಗೆ ಮುಂದಿನ ದಿನಗಳಲ್ಲಿ ಅನಾರೋಗ್ಯ ಕಾರಣ ಆದರೆ, ಅಂಗವೈಫಲ್ಯಗಳಾದರೆ, ಕ್ಯಾನ್ಸರ್ ಬಂದರೆ, ಕಿಡ್ನಿ ಬಂದರೆ ನೇರವಾಗಿ ಎಲ್ಲರೂ ಸೇರಿ ಸರ್ಕಾರನೇ ಹೊಣೆ ಮಾಡ್ತೀವಿ. ಧಿಕ್ಕಾರ 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 ಧಿಕ್ಕಾರ. ರಾಜಕೀಯ ನಮ್ಮನ್ನ ಬಳಸ್ಕೊಂಡು ಮತ ಪಡ್ಕೊಂಡು ಯಾಮಾರಿಸಿ ಮತ ಪಡ್ಕೊಂಡು ಮಜಾ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ಧಿಕ್ಕಾರ ಧಿಕ್ಕಾರ. ಸರ್ಕಾರ ಧಿಕ್ಕಾರ. ಸರ್ಕಾರಂತೆ ಸರ್ಕಾರ, ಸರ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಮೊನ್ನೆ ತಾನೇ ಮಾಧ್ಯಮ ಪ್ರಕ್ರಿಯೆಯನ್ನು ಕೊಟ್ಟು ಏನು ನಿನ್ನೆ ದಿನ 17ನೇ ಬಜೆಟ್ ಮಂಡನೆ ಮಾಡ್ತಾ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡಿದ್ವಿ. ಏನು ಆಗ್ರಹ ಮಾಡಿದ್ವಿ? 3ನೇ ಹಂತದ ಶುದ್ಧೀಕರಣ ತಾವು ದಯವಿಟ್ಟು 17ನೇ ಬಜೆಟಲ್ಲಿ ಮಂಡನೆ ಮಾಡಿದಾಗ ಇದಕ್ಕೆ ಪ್ರತ್ಯೇಕವಾಗಿ ಹಣವನ್ನು ನೀಡಿ, ಇಲ್ಲ ಅಂದರೆ ನಿಮ್ಮ ಮೇಲೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ, ಅದೇ ಕೆರೆ ಭಾಗದಲ್ಲಿ ಹೋಗಿ ಅದೇ ನೀರನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋ ಅಂಥ ಕೆಲಸ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ, ಮನವಿಯನ್ನು ಕೂಡ ಮಾಡಿದ್ವಿ. ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪೂರ್ತಿಯಾಗಿ ಕಡೆಗಣಿಸುವಂಥ ಕೆಲಸ ಮಾಡಿದೆ. ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂದರೆ, ಅನೇಕ ಜನರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗಡಿ ಭಾಗಗಳಲ್ಲಿ ತಾಲೂಕಿನ ಎಲ್ಲ ಜಿಲ್ಲೆಗಳು ಮತ್ತು ಕೋಲಾರ ಜಿಲ್ಲೆ ಪ್ರತಿಯೊಂದು ಮುಂದಿಂದೆ ಬರುವಂಥ ದಿನಗಳಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಅಂಗವೈಫಲ್ಯಗಳಿಂದ ಬಳಲುವಂಥ ಕೆಲಸ ಆಗ್ತಾಯಿದೆ ಈ ಕೊಳಚೆ ನೀರಿಂದ. ಅನೇಕ ಜನರು ನನ್ನನ್ನು ಭೇಟಿ ಮಾಡಿ ಅವರು ನನ್ನ ಹತ್ರ ಮನವಿ ಕೂಡ ಮಾಡಿದರು. ಅವ್ರ ನೋವನ್ನು ಕೂಡ ನನ್ನ ಹತ್ರ ಹೇಳ್ಕೊಂಡಿದ್ರು. ಸರ್, ನಮ್ಮ ಮನೆಯಲ್ಲಿ ಈ ರೀತಿ ಕ್ಯಾನ್ಸರ್ ಆಗಿದೆ, ನಮ್ಮ ಮಗನ ಕ್ಯಾನ್ಸರ್ ಆಗಿದೆ, ಇವತ್ತು ನಮ್ಮ ಮಾಧ್ಯಮ ಮಿತ್ರರ ಅನೇಕ ಮನೆಗಳಲ್ಲಿ ಕೂಡ ಕ್ಯಾನ್ಸರ್ ಇದೆ, ಒಂದೇ ಕುಟುಂಬದಲ್ಲಿ 2-3 ಬಂದಿರೋ ಅಂಥದ್ದು ಸಾಕ್ಷಿ ಸಮೇತ ಇದೆ, ಈ ಥರ ಆಗಿದೆ, ತಾವು ಇದ್ರ ವಿರುದ್ಧ ದೊಡ್ಡ ಧ್ವನಿಯನ್ನು ಎತ್ತಬೇಕಂತ ನನ್ನ ಹತ್ರ ಮನವಿ ಮಾಡಿದಾಗ ನಾನು ಆವತ್ತಿನ ದಿನ ಪ್ರತಿಕ್ರಿಯೆ ಕೊಟ್ಟು ಸಿದ್ದರಾಮಯ್ಯನವರಿಗೆ ಮಾನ್ಯ
ಸಚಿವರಾದಂಥ MC ಸುಧಾಕರ್ ಅವರಿಗೆ ನೇರವಾಗಿ ಸರ್ಕಾರಕ್ಕೆ ಆಗ್ರಹನೇ ಮಾಡಿದ್ವಿ. ಇವತ್ತಿನ ದಿನ ಅವರು ಇಂಥ ಒಂದು ಧೋರಣೆ, ಮಲತಾಯಿ ಧೋರಣೆ ಅಂತ ಕೆಲಸವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿದ್ದಾರೆ. ಹಂಗಾಗಿ ಇವತ್ತಿನ ದಿನ ನೇರವಾಗಿ ಕೆರೆ ಹತ್ರನೇ ಬಂದು ನಿಮ್ಮ ಮಾಧ್ಯಮದ ಸಮ್ಮುಖದಲ್ಲೇ ನೀರನ್ನು ತುಂಬಿಸಿ ನೇರವಾಗಿ ಅವ್ರ ಮನೆಗಳಿಗೆ ಕಳಿಸೋವಂಥ ಕೆಲಸ ಇವತ್ತಿನ ದಿನ ತಮ್ಮ ಮುಖದಲ್ಲಿ, ನಮ್ಮ ರೈತರ ಸಮ್ಮುಖದಲ್ಲಿ, ಹೋರಾಟಗಾರರ ಸಮ್ಮುಖದಲ್ಲಿ ಮಾಡ್ತಾಯಿದ್ವಿ. ಅತ್ತ ಬಿಜೆಪಿ ಯುವ ಮುಖಂಡ ಹರೀಶ್ ರೆಡ್ಡಿ ರಾಜ್ಯ ಸರ್ಕಾರಕ್ಕೆ ನೀರು ಕುಡಿಸಲು ಮುಂದಾಗಿದ್ರೆ, ಇತ್ತ ಅದೇ HN ವ್ಯಾಲಿ ವಿಷಕಾರಿ ನೀರಿನ ವಿರುದ್ಧ ರಾಜ್ಯ ಸರ್ಕಾರ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕೆಂಡ ಕಾರಿದ್ದಾರೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ವಿಚಾರ ಘೋಷಣೆ ಮಾಡದೇ ಇರೋದಕ್ಕೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಸಮಾಜ ಸೇವಕ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ನಗರಕ್ಕೆ ಅಂಟಿಕೊಂಡಿರುವ ಕಂದವಾರ ಕೆರೆಯ ಅಕ್ಕಪಕ್ಕದಲ್ಲಿರುವ ಬೋರ್ವೆಲ್ಗಳ ಬಳಿಗೆ ಭೇಟಿ ಕೊಟ್ಟು ವಿಷಕಾರಿಯಾಗಿರುವ ನೀರನ್ನು ಕಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಿವಾಸಿಗಳಿಗೆ ವಿಷಕಾರಿ ನೀರು ಕುಡಿಸ್ತಾ ಇದ್ದು, ಇದರಿಂದ ಸಾಂಕ್ರಾಮಿಕ ರೋಗ ಲಕ್ಷಣಗಳು ಕಾಣತೊಡಗಿದ್ದು, ಇದರ ವಿರುದ್ಧ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಲ್ಲಿ ಬೋರ್ಡ್ ಕಾಣ್ತಿದೆ, ದಯವಿಟ್ಟು ಎಲ್ಲರೂ ತೋರಿಸಿ. ಅದೇ ಬೋರ್ಡು. ಎಷ್ಟು ಒಂದು 20-30 ಹೆಜ್ಜೆ ಬಂದಿದ್ದೀವಿ ಕೆರೆಯಿಂದ. ಈ ರೀತಿ ಸರಣಿ ಬೋರ್ವೆಲ್ಗಳು ಈ ಕಟ್ಟೆ ಸುಮಾರು ಉದ್ದಕ್ಕೂ ಹೋದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೋರ್ವೆಲ್ಗಳ ಜಾತ್ರೆ ಇದೆ. ಬೋರ್ವೆಲ್ಗಳು ಎಲ್ಲಿ ನೋಡಿದ್ರು ಬೋರ್ವೆಲ್. ಅಷ್ಟು ಹಣ ನಮ್ಮ ಹತ್ರ ದುಡ್ಡಿದೆ. ಬೋರ್ವೆಲ್ಗಳು ಹಾಕೋ ಅಷ್ಟು ಹಣ ನಮಗೆ ದೇವರು ಅಷ್ಟಾದರೂ ದಯವಿಟ್ಟು ಕೊಟ್ಟಿದ್ದಾನೆ, ಕೊಳಚೆ ನೀರನ್ನು ಕೊಡೋದು. ಈ ಬೋರ್ವೆಲ್ಗಳಲ್ಲೇ ಇಲ್ಲಿನ ವಾರ್ಡ್ ನಂಬರ್ 15 ಇರ್ಬೋದು, 16 ಇರ್ಬೋದು, 13, ಏನೇನು 12, ಏನೇನು ವಾರ್ಡ್ಸಿಂದ ಸರ್ ಎಲ್ಲೆಲ್ಲಿ ಹೋಗ್ತಿದೆ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಇಷ್ಟು ಮಾಡೋಕ್ಕಾಗಿದೆ ನನ್ನ ಜನತೆಯ ಪರವಾಗಿ. ನಿಮಗೇನಾದರೂ ನಾವು ಏನು ಸ್ವಾಭಿಮಾನವಾಗಿ ಬದುಕಬೇಕು ಅಂತ ನಿಮಗೆ ಯಾರಿಗಾದರೂ ಇದ್ದರೆ ನನ್ನ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಭಾಷೆ ಏನಾದರೂ ಹರಿತವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರಕ್ಕೆ ವಿಶೇಷವಾಗಿ ವಿಷದ ನೀರನ್ನು ಕುಡಿಸೋವಂಥ ಗ್ಯಾರಂಟಿಯನ್ನು ಕೊಟ್ಟಿರೋದು ನಿಜಕ್ಕೂ ಇತಿಹಾಸದಲ್ಲೇ ಇಂತಹ ಸರ್ಕಾರ ಇಲ್ಲ. ಇಷ್ಟೆಲ್ಲ ಇಷ್ಟೊಂದು ಗೋಗರೆದರೂ ಸಹ ನಮ್ಮ ಏನು ಕೂಗು ಇವತ್ತು ಕೇವಲ ಆರ್ತನಾದವಾಗಿ ನಿಂತೋಗಿದೆ. ಸರ್ಕಾರ ಯಾವುದೇ ಕಾರಣಕ್ಕೂ ನನ್ನ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಯಾವುದೇ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತಕ್ಕೆ ನಮ್ಮ ಹೋರಾಟ ವಿಧಿ ಇಲ್ಲ. ಹೋರಾಟ ಒಂದೇ ಈಗ ನಮ್ಮ ಕೈಯಲ್ಲಿ ಉಳಿದಿರುವಂತಹ ದಾರಿ. ಆ ಹೋರಾಟದಿಂದ ಮಾತ್ರ ನಮ್ಮ ಹಕ್ಕನ್ನು, ನೀರು ಒಂದು ನಮ್ಮ ಹಕ್ಕು, ಈ ಪ್ರಕೃತಿ ನಮಗೆ ಕಲ್ಪಿಸಿಕೊಟ್ಟಿರುವಂತಹ ಹಕ್ಕು, ಆ ಹಕ್ಕನ್ನು ನೀವು ಕಿತ್ಕೊಳ್ತಾ ಇದ್ದೀರಾ. ಈಗಾಗಲೇ ನಾನು ಕಂದವಾರ ಕೆರೆ ಬಳಿಗೆ ಸಾಂಕೇತಿಕವಾಗಿ, ಕಂದವಾರ ಕೆರೆ ಮಾತ್ರ ಅಲ್ಲ, ದಯವಿಟ್ಟು ಜನ ಅನ್ಕೊಬಾರ್ದು ಕಂದವಾರ ಕೆರೆನಲ್ಲಿಂದ ಮಾತ್ರ ಕುಡಿಯೋ ನೀರು ಬರ್ತಾ ಇದೆ ಅಂತ ಅನ್ಕೊಳೋದು ಬೇಡ. ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ವಿವಿಧ ಕೆರೆಗಳಿಗೆ, ಮುಷ್ಟೂರು ಕೆರೆಗೆ ನೀರು ತುಂಬಿಸಿದ್ದಾರೆ, ಪೆರೇಸಂದ್ರದ ಕೆರೆಗೆ ನೀರು ತುಂಬಿಸಿದ್ದಾರೆ. ಈ ರೀತಿ 10 ಹಲವು ಕೆರೆಗಳಿಗೆ ಈಗಾಗಲೇ ಈ ಕಚಡ ನೀರನ್ನು ತುಂಬಿಸಿದ್ದಾರೆ. ಆ ನೀರಿನಿಂದಲೇ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇರೋದನ್ನು ನಾನು ಅಲ್ಲಿ ಹೋಗಿ ತೋರಿಸಿದ್ದೀನಿ. ಯಾವುದೇ ನಿಮ್ಮ ಮರಳು ಮಾತುಗಳಿಗೆ ನಾವು ಇನ್ನೂ ಬಗ್ಗೋ ಪರಿಸ್ಥಿತಿ ಇಲ್ಲ. ನಿಮಗೆ ಸಮಯ ಕೊಟ್ಟಾಗಿದೆ. ಇಷ್ಟು ಸಮಯ ಆದಮೇಲೂ ಸಹ ತಾವು ಈ ರೀತಿಯ ಒಂದು ಏನು ಧೋರಣೆ ತೋರಿಸ್ತಾ ಇದ್ದೀರಾ, ಇದು ನಿಮಗೆ ನಿಜಕ್ಕೂ ಒಳ್ಳೆಯದಲ್ಲ. ನಮ್ಮ ಹೋರಾಟಕ್ಕೆ ಇವತ್ತಿನಿಂದ ನಾವು ನಾಂದಿ ಆಡ್ತಾ ಇದ್ದೀವಿ. ಇಡೀ ನನ್ನ ಚಿಕ್ಕಬಳ್ಳಾಪುರದ ವಿವಿಧ ಸಂಘಟನೆಗಳ ಜೊತೆ, ವಿವಿಧ ಹಿರಿಯರ ಜೊತೆ ನಾನು ಈಗಾಗಲೇ ಮಾತುಕತೆ ಮಾಡಿದ್ದೀನಿ. ಎಲ್ಲರೂ ಸಹ ಬೀದಿಗೆ ಇಳಿದು ಹೋರಾಟ ಮಾಡೋದಕ್ಕೆ ನಮ್ಮ ಜೊತೆ ಪಣತೊಟ್ಟಿದ್ದಾರೆ. 10 ಹಲವು ನಾಯಕರು, ಕಾರ್ಯಕರ್ತರು, ನಾಗರಿಕರನ್ನು, ಹಿರಿಯ ನಾಗರಿಕರನ್ನು ತಾವೆಲ್ಲ ಇಲ್ಲಿ ಕಾಣ್ಬೋದು. ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಇವತ್ತು ಈ ರೀತಿಯ ಸಾಗರೋಪಾದಿಯಲ್ಲಿ ಚಿಕ್ಕಬಳ್ಳಾಪುರ ಜನ ಸೇರ್ತಾರೆ. ಯಾಕೆಂತಂದರೆ ಇದು ನಮ್ಮ ಹಕ್ಕು, ಮೂಲಭೂತ ಹಕ್ಕು. ಅದಕ್ಕೋಸ್ಕರ ಸಹ ಹೋರಾಟ ಮಾಡದಿರೋ ಅಂತಹ ನಿಶಕ್ತರಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನ. ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಮುಂದಿನ ಭಾನುವಾರ ಅಂದರೆ 15ನೇ ತಾರೀಕು, ಮಾರ್ಚ್ 15ನೇ ತಾರೀಕು, ಡೇಟ್ ಸರಿ ಇದೆಯಾ? ಮಾರ್ಚ್ 15ನೇ ತಾರೀಕು ನಾವು ಚಿಕ್ಕಬಳ್ಳಾಪುರ ನಗರವನ್ನು ನಾವೆಲ್ಲರೂ ಸೇರಿ ಬಂದ್ ಮಾಡ್ತೀವಿ. ಸ್ವಯಂ ಘೋಷಿತ ಬಂದಾಗಿರ್ತದೆ. ನಾವು ಯಾರೋ ರೌಡಿ ಪುಡಾರಿಗಳ ಥರ ನಾವು ಬಾಗಿಲುಗಳನ್ನು ಮುಚ್ಚೋದಾಗಲಿ, ಇನ್ನೇನೋ ಕಲ್ಲೊಡೆಯೋದಾಗಲಿ ನಾವು ಮಾಡೋದಿಲ್ಲ. ನಾವೇ ಸ್ವಯಂ ಘೋಷಿತವಾಗಿ, ಸ್ವಯಂ ಪ್ರೇರಿತರಾಗಿ ಇಡೀ ಚಿಕ್ಕಬಳ್ಳಾಪುರವನ್ನು ಅವತ್ತು ಇಡೀ ನಾಗರಿಕರು, ಎಲ್ಲ ವ್ಯಾಪಾರಿಗಳು, ಎಲ್ಲ ರೈತರು,
ಏನು ಇವತ್ತು APMC ಯಲ್ಲಿರುವಂತಹ ವರ್ತಕರಿರ್ಬೋದು, ಅಲ್ಲಿಗೆ ಬರುವಂತಹ ರೈತರು ಇರ್ಬೋದು, ಬೇರೆ ಇಡೀ ಅಂಗಡಿಗಳ ಮಾಲೀಕರಿರ್ಬೋದು, ಬೇರೆ ಬೇರೆ ವರ್ತಕರಿರ್ಬೋದು, ಎಲ್ಲರೂ ಸಹ ಹೋಟೆಲ್ಗಳಿರ್ಬೋದು, ಆಟೋಗಳವರಿರ್ಬೋದು, ಆಟೋ ಚಾಲಕರ ಸಂಘದ ಜೊತೆ ಆಲ್ರೆಡಿ ಮಾತಾಡಿದ್ದೀವಿ, ಟೆಂಪೋಗಳು, ವಿವಿಧ ರೀತಿಯ ಏನೇನು ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲವನ್ನೂ ಬಂದ್ ಮಾಡೋದ್ರ ಮುಖಾಂತರ ಚಿಕ್ಕಬಳ್ಳಾಪುರದಿಂದ ಈ ಕೆಟ್ಟ ಸರ್ಕಾರವನ್ನು ತೆಗೆಯೋದಕ್ಕೆ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಒಟ್ಟಾರೆ ಯಾರೋ ಬರ್ತಾರೆ, ಚಿಕ್ಕಬಳ್ಳಾಪುರ ಜನರಿಗೆ ಒಳ್ಳೆ ನೀರು ಕೊಡ್ತಾರೆ ಅನ್ನೋ ಸುಳ್ಳು ಭರವಸೆಗಳನ್ನು ರಾಜಕಾರಣಿಗಳು ಕೊಡ್ತಾ ಹೋಗ್ತಾರೆ. ಆದರೆ ಚಿಕ್ಕಬಳ್ಳಾಪುರ ಜನರ ಬಳಿ ಮತಗಳನ್ನು ಹಾಕಿಸಿಕೊಂಡು ದಿಲ್ದಾರ್ ಜೀವನ ಮಾಡ್ತಾರೆ ಹೊರತು ಜನರ ಕಷ್ಟಗಳನ್ನು ಮರೆತು ಬಿಡ್ತಾರೆ. ಬೆಂಗಳೂರಿನ ಮಂದಿ ಬಳಸಿ ಬಿಟ್ಟ ನೀರನ್ನು ಈ ಭಾಗಕ್ಕೆ ಹರಿಸಿ ಜನರ ಪ್ರಾಣ ಹಿಂಡ್ತಾ ಇದ್ದಾರೆ. ಇದಕ್ಕೆ ಅಂತ್ಯ ಯಾವಾಗ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.